ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್. ಇವತ್ತು ಇತಿಹಾಸ ಪ್ರಸಿದ್ಧ ದಕ್ಷಿಣ ಕೊಡಗಿನ ಅರಿಯನ ಟೆಂಪಲ್ಗೆ ಬಂದಿದ್ದೀನಿ. ಸುಬ್ರಹ್ಮಣ್ಯ ಸೃಷ್ಟಿಯ ಸಂಭ್ರಮ ಇಲ್ಲಿ ಮನೆ ಮಾಡಿದೆ. ಭಕ್ತರು ತಮ್ಮ ಇಷ್ಟಾರ್ಥ ಹರಕೆಗಳನ್ನು ತೀರಿಸಲಿಕ್ಕೋಸ್ಕರ ಇಲ್ಲಿ ಬೇಕಾದ ಸಾಮಗ್ರಿಗಳನ್ನು ಇಡಲಾಗಿದೆ. ಅದನ್ನು ಕೂಡ ತಾವು ಏನು ನೋಡ್ತಿದ್ರಿ, ಹರಿಹರ ದೇವಾಲಯದ ಈ ಹೊರಾಂಗಣ ಪುಷ್ಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ. ಹರಿಹರ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಬಂದಿರೋದಕ್ಕೆ ಇಲ್ಲಿಯ ಹಣ್ಣು ಕಾಯಿಗಳ ಸಾಕ್ಷಿ. ಭಾರಿ ಚಾಯಲ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿತ್ತು ಕಮಿಟಿಯ ಜನಗಳು ಅನ್ನನೆ ಹೆಚ್ಚಕ್ಕೆ ರಶ್ ಉಂಡು ಹೆಚ್ಚಕ್ಕೆ ಜನ ಉಂಡೆಂಗಿಯೂ ಕಮಿಟಿಯ ಅರೇಂಜ್ಮೆಂಟ್ಸ್ ಮಾಡನ ಕೊಂಡು ವೆಹಿಕಲ್ ಪಾರ್ಕಿಂಗ್ ಪುಡಿಚಿತ್ತು ದೇವಸ್ಥಾನ ಒಳಲು ಎಲ್ಲ ರೀತಿಯಲ್ಲೂ ಅಚ್ಚಕ್ಕೆ ವ್ಯವಸ್ಥೆನ ರೀತಿ ನೀತಿಲು ಮಾಡಿತ್ತು. ಅದಂಗೆ ನಾನು ಫಸ್ಟ್ ಈಗ ಆಡಳಿತ ಮಂಡಳಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿದ್ವಿ. ಸಾವಿರಾರು ಭಕ್ತರಿಗೆ ಸಿಹಿಯಾದಂಥ ಪಾಯಸವನ್ನು ಇಲ್ಲಿ ತಯಾರು ಮಾಡಿದ್ದಾರೆ. ಗಂಟೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಳ್ಳಿಚೆಂಡ ನೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪ. ನುರಿತ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ. ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9019531182. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ಇವತ್ತು ಇತಿಹಾಸ ಪ್ರಸಿದ್ಧ ದಕ್ಷಿಣ ಕೊಡಗಿನ ಅರಿಯನ ಟೆಂಪಲ್ಗೆ ಬಂದಿದ್ದೀನಿ. ಸುಬ್ರಹ್ಮಣ್ಯ ಸೃಷ್ಟಿಯ ಸಂಭ್ರಮ ಇಲ್ಲಿ ಮನೆ ಮಾಡಿದೆ. ಬನ್ನಿ, ದೇವಸ್ಥಾನದ ಒಳ ಪ್ರವೇಶ ಮಾಡ್ತೀನಿ. ಯಾವ್ಯಾವ ರೀತಿಯ ಪೂಜಾ ಕಾರ್ಯಗಳು ಮುಂಜಾನೆಯಿಂದ ಪ್ರಾರಂಭವಾಗಿದೆ ಅನ್ನೋದನ್ನು ತಿಳ್ಕೊಂಡು ಬರೋಣ. ಈಗ ತಾವೇನು ನೋಡ್ತೀರಿ, ಇದು ಟಿಕೆಟ್ ಕೌಂಟ್ರ್. ಈ ಭಾಗದಿಂದ ಏನು ಪೂಜೆಗೆ ಬೇಕಾದಂಥ ರಶೀದಿಯನ್ನು ಈ ಭಾಗದಲ್ಲಿ ಪಡಿಬೇಕು. ಭಕ್ತಾದಿಗಳು ಇಲ್ಲಿಯ ಪೂಜಾ ಟಿಕೆಟ್ಗಳನ್ನು ಪಡೆಯುವಂಥದ್ದು. ಅದಕ್ಕೆ ದೇವಾಲಯದ ಸಮಿತಿಯವರು ಕೂಡ ಮುಂಜಾನೆಯಿಂದನೇ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದೀರಿ. ಭಕ್ತರು ಕೂಡ ಪೂಜಾ ಟಿಕೆಟ್ಗಳನ್ನು ಪಡೆದು ತೆರಳ್ತಾ ಇದ್ದಾರೆ ಪೂಜೆಗೆ. ಭಕ್ತರು ತಮ್ಮ ಇಷ್ಟಾರ್ಥ ಹರಕೆಗಳನ್ನು ತೀರಿಸಲಿಕ್ಕೋಸ್ಕರ ಇಲ್ಲಿ ಬೇಕಾದ ಸಾಮಗ್ರಿಗಳನ್ನು ಇಡಲಾಗಿದೆ. ಅದನ್ನು ಕೂಡ ತಾವು ಈಗ ನೋಡ್ತಾ ಇದ್ದೀರಿ. ಬೇಕಾದ ಹರಕೆ ಸಾಮಗ್ರಿಗಳನ್ನು ಇಲ್ಲಿ ಭಕ್ತರು ಪಡೆದು ನಂತರ ದೇವಸ್ಥಾನಕ್ಕೆ ತೆರಳಿ ಇದನ್ನು ಅರ್ಪಣೆ ಮಾಡ್ತಾರೆ. ಏನು ನೋಡ್ತಿದ್ರಿ, ಹರಿಹರ ದೇವಾಲಯದ ಈ ಹೊರಾಂಗಣ ಪುಷ್ಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ. ನಾನೀಗ ಒಳ ಪ್ರವೇಶ ಮಾಡ್ತೀನಿ. ತಾವು ನೋಡ್ಬೋದು, ಈಗ ಹೊರಭಾಗದಲ್ಲಿ ಇರ್ತಕ್ಕಂಥ ದೇವಾಲಯದ ಒಂದು ಹೊರನೋಟ. ಸಾಕಷ್ಟು ಭಕ್ತಾದಿಗಳು ಈಗಾಗಲೇ ಪೂಜೆಯನ್ನು ಸಲ್ಲಿಸಿ ದೇವರ ದರ್ಶನವನ್ನು ಪಡೆದು ದೇವಾಲಯದ ಒಳಭಾಗದಿಂದ ಹೊರಕ್ಕೆ ಬರ್ತಾ ಇದ್ದಾರೆ. ಮುಂಜಾನೆಯಿಂದನೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ದೇವಾಲಯಕ್ಕೆ ಆಗಮಿಸಿ ತಮ್ಮ ಇಷ್ಟಾರ್ಥ ಹರಕೆಗಳನ್ನು ತೀರಿಸೋದ್ರ ಮೂಲಕ ದೇವರ ದರ್ಶನವನ್ನು ಪಡೆದು ತೆರಳ್ತಾ ಇರೋದು. ದೇವಾಲಯದ ಆವರಣದಲ್ಲಿ ಈಗ ತಾವೇನು ನೋಡ್ತಿದ್ರಿ, ಪುಷ್ಪಾಲಂಕಾರ ಅತ್ಯಂತ ಸುಂದರವಾಗಿ ಈ ಬಾರಿ ಮಾಡಿದ್ದಾರೆ. ಹರಿಹರ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಬಂದಿರೋದಕ್ಕೆ ಇಲ್ಲಿಯ ಹಣ್ಣು ಕಾಯಿಗಳ ಸಾಕ್ಷಿ. ತಾವೀಗ ನೋಡ್ತಿರ್ಬೋದು, ಮುಂಜಾನೆಯಿಂದನೇ ಸಾವಿರಾರು ಭಕ್ತರು ಬಂದು ದೇವರಿಗೆ ತಮ್ಮ ಹರಕೆಯನ್ನು ತೀರಿಸಿ ಪೂಜೆ ಸಲ್ಲಿಸಿ ಹಣ್ಣುಕಾಯಿಯ ಪ್ರಸಾದನ ಸ್ವೀಕರಿಸಿ
ಈಗ ತೆರಳ್ತಾ ಇದ್ದಾರೆ. ನಂಗೆ ಹರಿಹರ ಸುಬ್ರಹ್ಮಣ್ಯ ಸೃಷ್ಟಿಗೆ ಅವರು ಅರೆಗಂಟೆಗೆ ಮಿಂಜ ನಂಗೆ ಇಲ್ಲಿ ಬಂತು ಮಾ ಪೂಜೆರ ಟೈಮ್ಗೆ ಜಸ್ಟ್ ನಂಗೆ ಭಂಡಾರ ಇಟ್ಟದು ಪೋಕ ಅಂತ ಬಂದಿ ಹಚ್ಚಿಕೆ ಮಾ ಪೂಜೆ ನಾಳೆ ಬಪ್ಪಂಜಿ ಪುನಃ ಬಪ್ಪ ನಂಗೆ ನಾಳೆ ಭಾರಿ ಚಾಯ್ಲ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿತ್ತು ಕಮಿಟಿಯ ಜನಗಳು ಅನ್ನನೆ ಹೆಚ್ಚಕ್ಕೆ ರಶ್ ಉಂಡು ಹೆಚ್ಚಕ್ಕೆ ಜನ ಉಂಡೆಂಗಿಯೂ ಕಮಿಟಿಯ ಅರೇಂಜ್ಮೆಂಟ್ಸ್ ಮಾಡನಕೊಂಡು ಎಲ್ಲಿಯೂ ನಂಗೆ ರಿಸ್ಕ್ ಹಾಕತನಕ್ಕೆ ನೇರೆ ಪೋಯ್ತು ನಂಗೆ ದೇವಸ್ಥಾನಕ್ಕೆ ರೌಂಡ್ ಇಟ್ಟಂಡು ಭಕ್ತಿಲಿ ಪೋಪಚ್ಚಕ್ಕೆ ಭಾರಿ ಚಾಯಿಂಜತ್ತು ಅನ್ನನೆ ನಂಗಡ ಭಕ್ತಿಲಿ ಉಡಕೋರು ತೊಂದರೆ ಆಯ್ತಲೆ ಭಂಡಾರ ಉಡಕು ಅವ್ರ ಜಾಗತ್ತು ನಿಪ್ಪಕ್ಕೆ ಅಪ್ಪಕ್ಕೆ ಎಂಥ ಜಾಗತ್ತು ಆಯ್ತಿಲ್ಲ ಆ ಥರത്തിൽ ನಂಗೆ ಚಾಯ್ಲಿ ಭಂಡಾರ ಉಡೊಂಜಿ 10 ಮಿನಿಟ್ಸ್ ನಾನು ಅಳ್ಪೊಂಜಿ ಖುಷಿಲಿ ದೇವಳ ಜ್ಞಾನ ಮಾಡೊಂಜಿ ಬಂದಿಯೇ ಇನ್ನಚ್ಚಕ್ಕೂ ಭಕ್ತ ಆಗಿದೆಯಾ ಬಂತು ಕೂಡಡು ಅಂದೇಂಡು ಈ ದೇವಡಲ್ಲಿ ನರೇಂದ್ರ ಷಷ್ಠಿ ಸುಬ್ರಹ್ಮಣ್ಯಂಡಲ್ಲಿ ಕಟೋವಿ ಹಚ್ಚಿಕೆ ದರ್ಶನ ಬಾರಿ ಚಾಯ್ಲಿಂತು ಅವ್ರು ಇಚ್ಚ ಕಾಲ ತೆಂಜ ಈ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಪ್ಪದೇವ್ರು ಖುಷಿ ಎನ್ನಗಣಕ ಅದನ್ನ ಪಟ್ಟಿ ಪ್ರಮಾಣ ಅಂದನ ಇಪ್ಪಕ್ಕೆ ಇಲ್ಲಿಕ್ಕೆ ಅಂದನೆ ಬಪ್ಪಕ್ಕೆ ಇಷ್ಟಪಡೋ ಜನ ಆ ಥರത്തിൽ ಇಂದು ಮಾಡಿದಂಥ ವ್ಯವಸ್ಥೆ ನೋಡ್ತು ಎಲ್ಲೂ ಅಚ್ಚುಕಟ್ಟಾಯಿತು ಏದೇವ್ರ ಪ್ರಾಬ್ಲಮ್ ಇಲ್ಲತ್ತೆ ಎಲ್ಲ ಥರತ್ರ ಮುಂಜಾಗ್ರತೆ ಎಡ್ತಂಡು ವೆಹಿಕಲ್ ಪಾರ್ಕಿಂಗ್ ಪುಡಿಚಿತ್ತು ದೇವಸ್ಥಾನ ಒಳಲು ಎಲ್ಲ ರೀತಿಲೂ ಅಚ್ಚಕ್ಕೆ ವ್ಯವಸ್ಥೆನ ರೀತಿ ನೀತಿಲು ಮಾಡಿತ್ತು ಅದಂಗೆ ನಾನು ಫಸ್ಟ್ ಇಕ್ಕ ಆಡಳಿತ ಮಂಡಳಿಗೆ ஒரு ಅಭಿನಂದನೆಯನ್ನು ಸಲ್ಲಿಸಿದ್ವಿ ಎನ್ನಗಣಿಸಿಗೆ ಎಲ್ಲ ಜಾಗದಲ್ಲೂ ಈ ಥರ ஒரு ಆಡಳಿತ ಮಂಡಳಿ ಯೂತ್ ಮಿಂಜಕ್ಕೆ ಬಾತಂಗಿ ಇನ್ನಚ್ಚಕ್ಕೆ ಅಭಿವೃದ್ಧಿ ಆಪತ್ತು ಏದೋರು ತೊಂದರೆ ಇಲ್ಲ ಆ ಕಾರಣಕ್ಕಾಯ್ತು ಇನ್ನೂ ಈ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಿಂಜಲಿಂಜೆ ಎಂದನೆ ಪೆದಪೋಯ್ತು ಅಂಡ್ ಇನ್ನಚ್ಚಕ್ಕೆ ಪೆದಪೋಯ್ತು ಇದೊರು ಏಳಿಗೆ ಕಮ್ಮಂತ ದೇವಸ್ಥಾನದ ಏಳಿಗೆರ ಕೂಡ ಊರು ನಾಡು ದೇಶ ಕೂಡಿ ಏಳಿಗೆ ಕಾಂಗಡನ್ನು ಕಟ್ಟಿವಿ ಸಾವಿರಾರು ಭಕ್ತರಿಗೆ ಸಿಹಿಯಾದಂಥ ಪಾಯಸವನ್ನು ಇಲ್ಲಿ ತಯಾರು ಮಾಡಿದ್ದಾರೆ, ಅಂಡೆಗಟ್ಟಲೆ ಮಾಡಿದ್ದಾರೆ. ಯಾವುದೇ ಭಕ್ತಾದಿಗಳಿಗೆ ಊಟ ಇಲ್ಲದಂತ ಆಗಬಾರ್ದು ಅಂತೇಳಿ ಆಡಳಿತ ಮಂಡಳಿ ಈ ರೀತಿ ಮಾಡಿದ್ದಾರೆ.
ದೇವಾಲಯದ ಆವರಣಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಸೇರ್ತಾರೆ. ಅವ್ರಿಗೆಲ್ರಿಗೂ ಕೂಡ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ಇಲ್ಲಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸುಮಾರು 16 ಕೌಂಟರ್ಗಳಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಇಲ್ಲಿ ಆಡಳಿತ ಮಂಡಳಿ ಮಾಡಿದೆ. ತಾವೀಗ ನೋಡ್ತಿದ್ದೀರಿ, ಸಾಗರ ಸಂಖ್ಯೆಯಲ್ಲಿ ಇಲ್ಲಿ ಜನ ಭಕ್ತಾದಿಗಳು ಬಂದು ಈ ಒಂದು ಪ್ರಸಾದವನ್ನು, ಮಧ್ಯಾಹ್ನದ ಒಂದು ಭೋಜನವನ್ನು ಯಶಸ್ವಿಯಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ. Hello people, it's pleasure to welcome you back to our channel. You can make yourself peaceful by listening to these devotional songs, and it is available in many languages here. Thanks for watching. Please don't forget to subscribe our channel.
ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ ಹರಿಹರ ಇದು ನೂರಾರು ವರ್ಷಗಳಿಂದ ಇತಿಹಾಸ ಇರುವಂಥ ಕೊಡಗಿನ ಒಂದು ಪ್ರಸಿದ್ಧ ದೇವಾಲಯಗಳಲ್ಲಿ ಇದು ಕೂಡ ಒಂದು. ಇಲ್ಲಿ ವರ್ಷ ಕೂಡ ಸುಬ್ರಹ್ಮಣ್ಯ ಷಷ್ಠಿಯ ದಿವಸ ಮತ್ತು ಅದರ 11 ದಿವಸಗಳು ದೇವರ ಉತ್ಸವವು ಬಳುಕು ಮತ್ತು ಇತ್ಯಾದಿ ಅಲಂಕಾರ ಪೂಜೆಗಳು ಇತ್ಯಾದಿ ಕರ್ಮ ದೇವರ ಪೂಜೆಗಳ ಮೂಲಕ ನಡೆಯುತ್ತಾ ಬರ್ತಿದೆ. ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಭಾರಿ ಉತ್ತಮವಾಗಿ ನಾವು ಏನು ನಿರೀಕ್ಷೆ ಇಟ್ಟಿದ್ದೆವೋ ಅದಕ್ಕಿಂತ ಹೆಚ್ಚಿನ ಭಕ್ತಾದಿಗಳು ಈ ವರ್ಷ ಬಂದು ತಮ್ಮ ಪೂಜೆ ವಿಧಿವಿಧಾನಗಳನ್ನೆಲ್ಲ ಮುಗಿಸಿ ಇವತ್ತು ಉತ್ತಮವಾಗಿ ಜನರಿಗೆ ಎಲ್ಲರೂ ಕೂಡ ಪ್ರಸಾದವನ್ನು ಕೂಡ ಸ್ವೀಕರಿಸಿ ಸುಮಾರು 7ರಿಂದ 8 ಸಾವಿರಷ್ಟು ಜನ ಇವತ್ತು ಬಂದು ದೇವರ ದರ್ಶನ ಕೂಡ ಮಾಡಿದ್ದಾರೆ. ಅದರಿಂದ ಇಲ್ಲಿ ಏನು ನಾವು ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ನಾವು ಏನೆಲ್ಲ ಇದನ್ನು ಹರಕೆಗಳನ್ನು ಅರ್ಪಿಸ್ತೀವೋ ಅದೇ ರೀತಿ ಇಲ್ಲಿ ಕೂಡ ಎಲ್ಲ ಹರಕೆಗಳನ್ನು ಅರ್ಪಿಸುವಂಥ ವ್ಯವಸ್ಥೆ ಕೂಡ ಇಲ್ಲಿದೆ. ಮತ್ತು ವರ್ಷಂಪ್ರತಿ ಕೂಡ ಮೊದಲಿನಾಗೆಲ್ಲ ಎಲ್ಲ ದಿವಸಗಳು ಕೂಡ ಇಲ್ಲಿಯ ತಮ್ಮ ಎಲ್ಲ ಹರಕೆಗಳನ್ನು ಕೂಡ ವರ್ಷದ ಪ್ರತಿ 365 ದಿವಸಗಳು ಕೂಡ ಬಂದು ಇಲ್ಲಿ ಸಲ್ಲಿಸುವಂಥ ವ್ಯವಸ್ಥೆನೂ ಕೂಡ ಈಗ ಮಾಡಲಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಮೊದಲಿನ ಕಾಲದಲ್ಲಿ ಬರೀ ಹಬ್ಬದ 11 ದಿವಸಗಳು ಮಾತ್ರ ಇಲ್ಲಿ ಹರಕೆಗಳನ್ನ ಸಲ್ಲಿಸೋ ಒಂದು ವ್ಯವಸ್ಥೆ ಇತ್ತು. ಈಗ ವರ್ಷಂಪ್ರತಿ 365 ದಿವಸ ಕೂಡ ದೇವರ ಎಲ್ಲ ಹರಕೆಗಳ ಪೂಜೆಗಳು ಕೂಡ ಇಲ್ಲಿ ನಡೀತಿದೆ ಅಂತ ಹೇಳಲಿಕ್ಕೆ ನಾವು ಇಚ್ಛಿಸ್ತಿದ್ದೇವೆ. ಅದರಿಂದ ಭಕ್ತಾದಿಗಳು ಇದರೊಂದು ಪ್ರಯೋಜನವನ್ನು ಕೂಡ ಪಡ್ಕೊಳ್ಬೋದು. ಜೊತೆಗೆ ಉತ್ತಮವಾಗಿ ಇವತ್ತು ನಮಗೆ ಈ ಷಷ್ಠಿಯ ಉತ್ಸವ ಭಾರಿ ವಿಜೃಂಭಣೆ ನಡೆದಿದೆ. ನಾಳೆ ದೇವರ ಒಂದು ಸ್ಥಾನ ಮೀಯುವಂಥದ್ದಿದೆ. 2 ದಿವಸದ ಹಬ್ಬ ಭಾರಿ ಚೆನ್ನಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ಹರ್ಷವನ್ನು ವ್ಯಕ್ತಪಡಿಸಿದ್ದೇವೆ. ಹರಿಹರ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಯವರು ನಾವು ಇವತ್ತು ಮಾತಾಡ್ತಿದ್ದೇವೆ. ಇಲ್ಲಿ 26 ಮತ್ತು 27ರಂದು ನಮ್ಮ ಹಬ್ಬ ನಡೀತಾ ಇದೆ. 26ರಂದು ನಮ್ಮಲ್ಲಿ ಸೃಷ್ಟಿ ಯಾರು ಉಪವಾಸ ಮಾಡಿ ಸೃಷ್ಟಿ ಉಪವಾಸ ಅಂತ ಮೊದಲಿಂದನೇ ಮಾಡ್ತಾಯಿದ್ವಿ. ಆ ಸೃಷ್ಟಿ ಉಪವಾಸ ಮಾಡಿ ಮಧ್ಯಾಹ್ನದ ಊಟ ನಮ್ಮಲ್ಲಿ ಇಲ್ಲಿ ಅರೇಂಜ್ಮೆಂಟ್ ಮಾಡಿರ್ತೀವಿ. ಅದೇ ರೀತಿ ನಮ್ಮಲ್ಲಿ ಹರಕೆ ಸಾಮಾನುಗಳು ಇರುತ್ತೆ. ವರ್ಷ ನಮ್ಮಲ್ಲಿ ಜನರು ಬರ್ತಾಯಿದ್ರು. ಈ ವರ್ಷ ಅಂತೂ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಜನರು ಸಾಗರದಂತೆ ಹರಿದು ಬರ್ತಾಯಿದೆ. ಊಟ ಹೆಚ್ಚು ಕಮ್ಮಿ ನಮಗೆ ಗೊತ್ತಿರೋಂಗೆ ಒಂದು 8-10 ಸಾವಿರ ಜನರು ಊಟ ಮಾಡಿ ಈಗಾಗಲೇ ಹೋಗಿದ್ದಾರೆ, ಪುನಃ ಊಟ ಮಾಡ್ತಾನೆ ಇದ್ದಾರೆ. ಹಾಗೂ ಮಧ್ಯಾಹ್ನ 1 ಗಂಟೆಗೆ ನಮ್ಮ 1-1:30 ಗಂಟೆಗೆ ಹೋಗೋ ನಮ್ಮ ಪೂಜೆ ಮುಕ್ತಾಯವಾಯಿತು. ನಮ್ಮಲ್ಲಿ ನಾಳೆ ಪುನಃ ಇದೇ ಥರ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ. ಹಾಗೆ ನಾಳೆ ಬೆಳಗ್ಗೆಯಿಂದ ಹರಕೆ ಒಪ್ಪಿಸುವವರು, ಹಾಗೆ ಪೂಜೆ ಪುನಸ್ಕಾರಗಳು, ಪೂಜೆ ಅಂತ ಹೇಳಿದ್ರೆ ಸುಮಾರು 2-3 ಥರದ ನಾಳೆ ಪೂಜೆ ಮಾಡ್ತಾರೆ. ಹಾಗೆ ಮಧ್ಯಾಹ್ನ ಊಟ ಇದೆ, ಹಾಗೆ ಹರಕೆ ಒಪ್ಪಿಸ್ಬೋದು. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹರಕೆ ಒಪ್ಸೋಕ್ಕೆ ಯಾರಿಗಾಗಿಲ್ಲ ಅಂತ ಹೇಳ್ತಾರೆ. ಆ ಜನರು ಬಂದು ನಮ್ಮ ಈ ಹರಿಹರ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಈ ಹರಕೆಯನ್ನು ಒಪ್ಪಿಸ್ಬೋದು. ಇದು ಉದ್ಭವ ದೇವಸ್ಥಾನ, ಇದು ಯಾವುದು ಹರಿಹರ ಸುಬ್ರಹ್ಮಣ್ಯ ದೇವಸ್ಥಾನ. ಹಾಗೆ ನಮ್ಮಲ್ಲಿ ನಾಳೆಯೂ ಅಷ್ಟೇ ಜನರು ತುಂಬ ಜನರು ಬರೋ ನಿರೀಕ್ಷೆ ಇದೆ ನಮಗೆ. ಎಲ್ಲರೂ ನಮ್ಮ ಯಾರೆಲ್ಲ ಆಡಳಿತ ಮಂಡಳಿ ಇದ್ದಾರೆ ಭಾರಿ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿ ನಾವು ಬಂದ ಜನರಿಗೆ ಊಟ ಹಾಗೂ ಏನೇ ಪೂಜೆ ವಿಚಾರ ಆಗಲಿ, ಏನು ದರ್ಶನ ಆಗಲಿ, ಯಾವ ವಿಚಾರದಲ್ಲೂ ನಾವು ಅವರಿಗೆ ತೊಂದರೆ ಆಗುತ್ತಂತೆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಪೊಲೀಸರು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಈ ಸಲ. ಹಾಗೆ ಈ ದೇವಸ್ಥಾನ 10 ದಿವಸದಿಂದ ಕೊಡಿಮಾರು ಹಾಕಿ 10 ದಿವಸ ಆಗಿ ಇದು 11ನೇ ದಿವಸ ಇವಾಗ ನಮ್ಮಲ್ಲಿ ಪೂಜೆ ಸ್ಟಾರ್ಟ್ ಆಗಿದೆ. ಇವಾಗ ನಾಳೆ ರಾತ್ರಿ ಮಧ್ಯಾಹ್ನ ಊಟ ಆದಮೇಲೆ ನಾಳೆ ರಾತ್ರಿ ದೇವ್ರ ಸ್ಥಾನ ಇರುತ್ತೆ. ಅದು ಇಲ್ಲಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಲಕ್ಷ್ಮಣ ತೀರ್ಥ ಹೊಳೆಯಲ್ಲಿ ಸ್ನಾನ ಮಾಡಿ ಪುನಃ ಅದಾದ ನಂತರ ಪುನಃ ಬಂದು ಬಳ್ಳಿಗಾವ್ ದೇವಸ್ಥಾನದಲ್ಲಿ ಅಯ್ಯಪ್ಪ ದೇವರ ಒಂದು ಪೂಜೆಯಾಗಿ ಅಲ್ಲಿಂದ ಹೊರಟು ಪುನಃ ಬಂದು ನಮ್ಮ ದೇವಸ್ಥಾನದಲ್ಲಿ ರಾತ್ರಿ 12:30 ತನಕ ಈ ಹಬ್ಬ ಆಚರಿಸಲಾಗುತ್ತೆ. ಇಲ್ಲಿ ರಾತ್ರಿ ದೇವರು ಸ್ನಾನ ಮಾಡಿ ಬಂದ ಮೇಲೆ 10-12 ರೌಂಡ್ ದೇವರ ನೃತ್ಯ ಇರುತ್ತೆ. ಹಾಗೆ ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ ನಮ್ಮ ದೇವಸ್ಥಾನ. ಎಲ್ಲರಿಗೂ ಜನರು ಯಾರೆಲ್ಲ ಬಂದಿದ್ದಾರೆ ದೇವರು ಅವ್ರಿಗೆ ಒಳ್ಳೇದು ಮಾಡಿದೆ. ಎಲ್ಲರೂ ಆ ನಂಬಿಕೆ ಮೇಲೆ ದೇವಸ್ಥಾನಕ್ಕೆ ಬರ್ತಾಯಿದ್ದಾರೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.